RRT ಕೇಸ್ ವರ್ಕ್ 15 ವರ್ಷದಿಂದ ಸರ್ ಕೆಲಸ ಒಂದೇ ಜಾಗ RRTನೆಲ್ಲ ಕೆಲಸ ಮಾಡ್ತಾ ಇದ್ರು. ಇವಾಗ ಇಲ್ಲಿ ಡಿಸ್ಪ್ಯೂಟ್ ಮಾಡೋದು 15 ವರ್ಷದಿಂದ ಅವರೇ ಸರ್ ಎಲ್ಲ ಒಂದು ಜಾಗಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿಗೆ ಬರ್ತಾರೆ. ಯಾರಾದರೂ ಬಂದರೆ ಅವ್ರನ್ನ ಅಲ್ಲಿಗೆ ಸರ್ ಇಲ್ಲಿ ಫಲವತ್ತಾಗಿರ್ಬೇಕು ಹಂಗಾದ್ರೆ. ಹೌದು ಸರ್ ನಾನು ಕಮಿಷನರ್ಗೂ ಆಗದೆ ಸರ್ ಅಲ್ಲಿಂದ ಲೆಟ್ರು ಬಂದಿದ್ದೆ. ಇವರೇನು ಕ್ರಮ ಕೈಗೊಂಡಿದ್ದೆ, DC ಗೂ ಬಂದಿದ್ದೆ. ಲಾಸ್ಟ್ DC ವೈ ಐ ಬಿನ್ ಕಟೆಡ್ ಮೋರ್ ದೆನ್ 16 years. ಎಲ್ಲ 24 ಏನಂದ್ರೆ ಇವೆಲ್ಲ ಕೇಸ್ಗಳು 24 RRT ಇದೆ. ಹಳೆ ಕೇಸ್ ಯಾವುದಿಲ್ಲ. ಇನ್ನೇನು ಪ್ರಾಬ್ಲಮ್ ಹೇಳ್ರಿ, ನೀವು ಇಲ್ಲಿ ಲೋಕಲ್ ಯೋಧರು ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು. 10 ವರ್ಷಗಳಿಂದ ಒಂದು VA ಸರ್ವಿಸ್ ಸರ್ಟಿಫಿಕೇಟ್ ಬೇಕಂದ್ರೆ 5,000 1108 ಬರೆಯಲು ಗ್ರೌಂಡ್ ಎಷ್ಟು ಏನಿಲ್ಲ, ಇಲ್ಲೆಲ್ಲ ಬರೆಯಲು ಗ್ರೌಂಡ್ ಇದೆ ಎಲ್ರಿಗೂ. ನೀವು ಹೇಳ್ಬೇಕು ನಮಗೆ. ಆಲ್ಮೋಸ್ಟ್ ಸ್ಮಶಾನ ಪ್ರಾಬ್ಲಮ್ ಏನಿಲ್ಲ, ಇನ್ನೇನು ಪ್ರಾಬ್ಲಮ್ ಜಾಸ್ತಿ ಇಲ್ಲಿ. ಸಮಸ್ಯೆ ಯಾವುದಿದೆ? ಹಾಂ, ಎಷ್ಟು ಕೊಡ್ರಿ, ಎಷ್ಟು ರಿಜಿಸ್ಟ್ರೇಷನ್ ಇದೆ ಅನ್ನೋದು ಇಷ್ಟೊಂದು ದುಡ್ಡು ಕ್ಯಾಶ್ ರಿಜಿಸ್ಟ್ರೇಟ್ ಮಾಡಿದಾರ. 1000 ಮಾಡಿದ್ದಾರೆ, 750 ಇದೆ. ಇಟ್ಕೊಡು, ಫೋನ್ ಮಾಡಿ, ನೀವು ಬಾಬಾ ನಂಬರ್ ಕೊಡಿ. ಯೂತ್ ಕಂಪ್ಲೇಂಟ್ ಗಿಡ ಬೇಕಾಗಿತ್ತು ಸರ್, ಅದು ಬಂದಿದ್ದೀವಿ ಆಫೀಸ್ ಎಲ್ಲಿದೆ ಸರ್ ನಾವು? ಕೋಲಾರಲ್ಲಿ ಸರ್. ಅದೇ KGF ಆಫೀಸ್ಗೆ ಬಂದಿದ್ದೀನಿ ಸರ್, ನಮ್ಮ ಆಫೀಸ್ಗೆ. ಅದು ಸ್ವಲ್ಪ ತಗಮ್ಮ. ಓಹೋ, 1 ಗಂಟೆಗೆಲ್ಲ ಬಂದ ಪಾಪ ಬೇರೆ ಯಾವಿಲ್ಲ ಬಿಲ್ಡಿಂಗ್ ಒಳಗಡೆ ಬಿಲ್ಡಿಂಗ್ ಇತ್ತು ಟವರ್ ಕ್ಲಾಸ್ ಪಕ್ಕೆ ತೊಗೊಂಡ್ರಿ ಏನು ಮತ್ತೆ ಎಲ್ಲ ಗ್ರಾಮ್ಸ್ ಆಗಿದೆ. ಯಾರು ಒಬ್ಬ ಸ್ಟಾಪ್ ಇಲ್ಲ. ಅಟೆಂಡೆನ್ಸ್ ಇಷ್ಟು ತಗೊಮ್ಮ. ಇನ್ಸ್ಪೆಕ್ಟರ್ ಆಮೇಲೆ ಯಾರು ಇಲ್ಲ, ನೋಬಡಿ ಇದೆ. 12:30 ಯಾರು ಮಾಡಿಲ್ಲ ಅಂದರೆ ಇದು ಪರವಾಗಿಲ್ಲ ಸರ್. ರಂಬಾಟ ಆಯ್ತು, ಫೋಟೋ ಹೊಡ್ಕೊಪ್ಪ. ನೀವು ಸರಿಯಾಗಿ ನೋಡ್ಕೊಂಡು ಇಲ್ಲ ಅಂತ ಹೇಳ್ತೀರ ಅಷ್ಟೇ. ಡಿಪೆಂಡಿಂಗ್ ಮಹಾತ್ಮ ಗಾಂಧಿ ಒಬ್ಬರೇ ಈ ದೇಶದಲ್ಲಿ ಸುಳ್ಳು ಹೇಳ್ತಿದ್ದು ಮಹಾತ್ಮ ಗಾಂಧಿ ಒಬ್ಬರೇ. ಅದಕ್ಕೆ ಜಾಸ್ತಿ ಜೈಲಲ್ಲಿದ್ರು. ಎಲ್ಲ ಟೈಮ್ಗೆಲ್ಲ ಫುಡ್ ಸಪ್ಲೈ ಆಗ್ತಾ ಇದೆಯಾ? ಕರೆಕ್ಟಾ? ಮೊಟ್ಟೆ ಸರಿಯಾಗಿ ಕೊಡ್ತಾ ಇದಾರೆ ಮಕ್ಕಳಿಗೆ? ನೀವೊಂದು ಕೊಪ್ಪಳದಲ್ಲಿ ನೋಡಿದ್ರೆ ಯಾರಾದ್ರು ವಿಡಿಯೋ ನೋಡಿದ್ರ? ಅದು ಆಗ್ಬಾರ್ದು. ಆಮೇಲೆ ಮಕ್ಳು ಇಟ್ಕೊಂಡು ಹೊಡಿಯೋದು. ಮೊನ್ನೆ ತಾನೇ ಒಂದು ಬೆಂಗಳೂರು ಇದಾಗ್ತದೆ, ಆ ಮಗು ಸಣ್ಣ ಮಗು, ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ 1-2 ಮಾಡ್ಕೊಂಡ್ರೆ ಟೀಚರ್ ಹೋಗಿ ಹೊಡೆದ, ಮತ್ತೆ ಅಲ್ಲೇ ಬಾತ್ರೂಮಲ್ಲೇ ಜಾಸ್ತಿ ಆಗೋಯ್ತು. ಅದು ನಾನು ಕರೆಸಿದ್ದೆ ಅವ್ರಿಗೆ. ನೀವೆಲ್ಲ ಅಂಗನವಾಡಿ ಟೀಚರ್ಸು ನಮ್ಮ ಮಕ್ಕಳಿದ್ದಂಗೆ ಅಲ್ಲಿರೋ ಬರೋಲ್ಲ ನಿಮ್ಮ ಮಕ್ಕಳೇ. ಆ ಥರ ಬಿಹೇವಿಯರ್ ಇರಬೇಕು ನಿಮಗೆ. ಅವು ಓಡಿ ಬರ್ಬೇಕು ನಿಮ್ಮ ಹತ್ರ ಮಕ್ಕಳು. ಆಮೇಲೆ ಟೈಮ್ಗೆ ಬಾಣಂತರಿಗೆ ಸಪ್ಲೈ ಮಾಡ್ತಾ ಇದ್ದೀರಾ ಫುಡ್ಡು? ಅಲ್ಲಿಗೆ ಶ್ರೀಕಾಲ್ ಮುಂದ್ರಾಜು ಅಲ್ಲಿ ಬೋರ್ಡ್ ಹಾಕಿರೋ ಯಾಕೆ ಕೊಡ್ಬಾರ್ದು ಕಂಪ್ಲೇಂಟ್? ಎಷ್ಟು ಆಯ್ತು? ಯಾರು ಒತ್ತುವರಿ ಮಾಡೋದು? ಒತ್ತುವರಿ ಮಾಡಿದ್ರೆ ಅವ್ರೇನು ಮಾಡ್ತಾರೆ? ನಿಮ್ಮ ಜಮೀನು ಪ್ರೈವೇಟ್ ಜಮೀನಾ? ನೀವು ಸ್ವಂತ ತಪ್ಪ ಕೇಳ್ತಾ ಇರೋದು. ಸ್ವಂತ ಜಮೀನು ಪ್ರೈವೇಟ್ ಅವ್ರು ಒತ್ತುವರಿ ಮಾಡಿದ್ರೆ ಅವ್ರಿಗೇನು ಪವರ್ ಇದೆ? ಸುಪ್ರೀಂಕೋರ್ಟ್ಗೆ ಹೋಗ್ಬೇಕು ನೀನು. ಸರ್ ಗೌರ್ಮೆಂಟ್ ನಮ್ಗೆ ಆಗಿರೋದು ಅವ್ರು ಬಂದಿರೋದಕ್ಕೆ ಗೌರ್ಮೆಂಟ್ ಆದ್ಮೇಲೆ ನಿಂದ ಆಯ್ತಲ್ಲ ಆಸ್ತಿ? ಎಷ್ಟು ಸರ್ ಗೌರ್ಮೆಂಟ್ದಾಗೆ? 2019 ಹಾಂ, ಹಿಂದೆ ಆಯ್ತಲ್ಲ ಇವತ್ತದು? ಇದೆ ಸರ್, ಪೆಂಡಿಂಗ್ ಅದು ಆಗಿಲ್ಲ. ಸ್ವಲ್ಪ ಆಗಿದೆ, ಸ್ವಲ್ಪ ಪೆಂಡಿಂಗ್. ಏನಮ್ಮದು?
ಪೊಲೀಸ್ ಹೊತ್ತು ಹೋಗ್ತಾರೆ, ಅಲ್ಲಿ ಶಿವಲ್ ಮ್ಯಾಟ್ರ್ ಅಂತಾರೆ ಸರ್. 20 ವರ್ಷದಿಂದ ಓಡಾಡ್ತಾರೆ ಸರ್. ಇವಾಗ ಒಂದು ಕೊಟ್ಟಿದ್ದಾರೆ ನಿಮಗೆ, ಅದರಲ್ಲಿ ಎಷ್ಟು ಎಕರೆ 3 ಎಕರೆ ಮಂಜೂರಾಗಿರೋದು, ಇನ್ನು ಎಷ್ಟು ಅದು 2 ಎಕರೆ ಇನ್ಪುಟ್ ಮಾಡಿ ಏನಾಗ್ಬೇಕು ಅದು ಹೇಳು. ಅವ್ರು ಮಿಕ್ಕಿದ ಏನು ಮಾಡಿದ್ರು ನಾನು ರಿಜೆಕ್ಟ್ ಮಾಡಿದ್ರು. ಮೊನ್ನೆ ಪ್ಲಾನ್ ಮಿಸ್ಟೇಕ್ ಮಾಡಿ ಸರ್. ಇದೆ ಸರ್, ಎಲ್ಲ ಆಯಿತು ಎಲ್ಲ ಆಫೀಸಿಗೆ ಅವ್ರ ಅಬ್ಕಾರಿ ಯಾರೆಲ್ಲ ಬಾಗ್ಲಾಕೊಂಡು ಹೋಗ್ಬಿಟ್ರು. ನಮ್ದು ಹೋಗ್ತೀರಾ ನಮ್ಮ ವಕೀಲರು ಇದ್ದಾರೆ, ಸ್ಕೂಲ್ ಕೋರ್ಟ್ಗೆ ಹೋಗ್ಬೇಕು ನೀವು. ಅದು ಗ್ರಾಂಟ್ ಆಗಿದ್ದು ನೀವು ಒತ್ತುವರಿ ಸ್ವಂತ ಫೈಟ್ ಆದರೆ ನಾವು ಕೋರ್ಟ್ಗಳು ನಾವು ಬರೋದಿಲ್ಲ. ಕೋರ್ಟ್ ಇರುತ್ತೆ, ಅದಕ್ಕೆ ಬರಬೇಕು. ಗೌರ್ಮೆಂಟ್ ಜಮೀನಾರ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಇದೆ. ಮಿಕ್ಸ್ ಮಾಡಬೇಡ. ಹಾಂ ಆಯ್ತು. ಮಿನಿ ಸೆಕ್ರೆಟ್ರಿ ಅವರು ಏನಮ್ಮ ಅದು ಕಂಪ್ಲೇಂಟ್ 2 ವರ್ಷ ಆಯ್ತು. ಅರ್ಜಿ ನಾವು ಲೆಟರ್ ಪ್ಯಾಡಲ್ಲಿ ಕೊಟ್ಟಿದ್ದೀನಿ ಸರ್. ನನಗೆ ನಂಗೆ ಹೇಳು, ಎಲ್ಲ ಮನುಷ್ಯರು ಒಂದೇ. ನನಗೆ ಮನೆಯಲ್ಲಿ ನಂಗೆ ಹೇಳು ಇಷ್ಟಪಡೋದಿಲ್ಲ ನೋಡಿ. ಇವ್ರನ್ನ ಫೋಟೋ ಹಾಕೋದು ನಂಗೆ ನೋವಾಗುತ್ತೆ. ಅದೇ ಅವ್ರ ಫೋಟೋ ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ ಯಾರು, ಅವರು ನಮ್ಮವರೇ, ಯಾರು ಮಾಡಂಗಿಲ್ಲ. ಇವ್ರ ಫೋಟೋ ಈ ದೇಶದ ಆಸ್ತಿ. ಅವರು ನಾವು ಅದೇ ಸರ್ ಮಾಡ್ಕೊಳಂಗಿಲ್ಲ. ನೀವು ಹೋರಾಟ ಸ್ವಂತ ಮಾಡಿ ಸರ್. ಇದು ಮಾಡಬಾರ್ದು, ತಪ್ಪಾಗುತ್ತೆ. ಈ ದೇಶದ ಆಸ್ತಿ ಅದು. ದುಡ್ಡು ಕೇಳ್ತಾರೆ ಸರ್ ಎಲ್ಲ. ದುಡ್ಡು ಕೇಳಿ ಕಂಪ್ಲೇಂಟ್ ಕೊಡಿ, ಆಕ್ಷನ್ ತಗೋತೀವಿ ನಾವು. ಅದೇ ಅರ್ಜಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್. ಕೇಳಿ ಸರ್ ಮೇಡಮ್ ಅವ್ರಿಗೆ. MLA ಮುಂಚೆನೇ ಮಾತಾಡಿದೆ, MLA ಮುಂಚೆನೇ ಮಾತಾಡಿದೆ. ಬಾಬಣ್ಣ ಸ್ವಲ್ಪ ಕೇಳೋಣ. ನಾವು ಇವತ್ತು ಬಂದಿರೋದು ಗೊತ್ತು ಸರ್. ಆಫೀಸ್ಗಳು ರೈಡ್ ಮಾಡಕ್ ಬಂದಿರೋದು ನಾನು. ನಿಮ್ಮ ಪಬ್ಲಿಕ್ ಗ್ರೀವೆನ್ಸ್ ಒಂದು ದಿವಸ ಬರ್ತೀನಿ ಕೋಲಾರ್ಗೆ, ಅವಾಗೆಲ್ಲ ಕೊಡಿ. ನೀವೇ ಸರ್ ದೇವರು, ನೀವೇ ಬಡವರಿಗೆ ದೇವ್ರು ಸಹಾಯ ಮನುಷ್ಯ ಮಾಡ್ಬೇಕು ನಾನು ಸರ್. ಅಷ್ಟೇ. ನೀವೇ ಸಹಾಯ ಬಡವರಿಗೆ ಸಹಾಯ ಮಾಡಬೇಕು. ನೀವು ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಜನ ಪೊಲಿಟಿಷಿಯನ್ಸ್ ಕೊಟ್ಟು ನಾನು ಪೊಲಿಟಿಷಿಯನ್ ಅಲ್ಲಪ್ಪ. ನೀವೇನು ದಯವಿಟ್ಟು ರೈಟಿಂಗಲ್ಲಿ ಕೊಡಿ, ನಾನು ತಗೊಂಡು ಆಕ್ಷನ್. ಏನಿದ್ರು ರೈಟಿಂಗಲ್ಲಿ ಕೊಡಿ. ಪೊಲಿಟಿಷಿಯನ್ ಅಲ್ಲ ರೀ ನಾನು. 200 ರೂಪಾಯಿ ಚಾರ್ಜ್ ಕೊಟ್ಟು ಸೊಪ್ಪ್ರಿ ಕೊಡಿ, ಕಂಪ್ಲೇಂಟ್ ಕೊಡಿ. ನಾನು ಬಂದಿರೋದು ಪಬ್ಲಿಕ್ ಗ್ರೀವೆನ್ಸ್ ಅಲ್ಲ. ನಿಮಗೆ ಈ ತೊಂದರೆ ಆಗ್ತದೆ ನೋಡೋಕ್ಕೆ ಬಂದಿದ್ದು. ಪಬ್ಲಿಕ್ ಗ್ರೀವೆನ್ಸ್ ಎಲ್ಲ ಬಂದಿಲ್ಲ ನಾನು. ಜನಗಳಿಗೆ ತೊಂದರೆ ಆಗುತ್ತಾ ಏನು ಅಂತ ಆಫೀಸ್ ನುಗ್ಗಕ್ಕೆ ಬಂದು ನೀವು ನುಗ್ಗಿದ್ರೆ ಆಫೀಸ್ಗೆ ಹೋಗಕ್ಕೆ ಹುಷಾರಾಗ್ಬಿಡ್ತಾರೆ. ಹುಷಾರಲ್ಲಿ ನೀವು 100% ಸರ್ ನೀವು ಹೇಳ್ತಾ ಇರೋದು. ಡಿಸ್ಟಿಕ್ಕಲ್ಲಿ ಬಚ್ಚಾಗಿ ಬರ್ತಾರೆ. ಇಲ್ಲಿಂದ ಉದ್ದೇಶ ನಾವೇನೋ ಸರ್ ನಾನು ಸರ್ ಒಂದು ಸ್ವಲ್ಪ ಮೇಲೆ ಹೋದ್ರೆ ಎಲ್ಲರೂ ಅನುಕೂಲ ಆಗುತ್ತೆ ಸರ್, ಎಲ್ರಿಗೂ ಬರುತ್ತೆ ಒಂಚೂರಾಗಿ. ನಾನು ಬಂದಿದ್ದ ಉದ್ದೇಶ ಏನು ಅಂದರೆ, ಇವತ್ತು ವರ್ಕಿಂಗ್ ಡೇ ನಮಗೆ. ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಏನು ಸ್ವಲ್ಪ ಸ್ವಾರ್ಥ ಇದೆ ನಂದು. ಇದು ನನ್ನ ಡಿಸ್ಟ್ರಿಕ್ಟ್ ಅಲ್ಲ. ಇವಾಗ ನನಗೆ 17 ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟಲ್ಲಿ ತಾಲೂಕು ಹೋಗೋಕೆ ಆಗ್ತಾಯಿಲ್ಲ. ಡಿಸ್ಟ್ರಿಕ್ಟ್ ಮಾತ್ರ ಮುಗಿಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ. ಎಲ್ಲೋ ಒಂದು ಕಡೆ ನಮ್ಮ ಡಿಸ್ಟ್ರಿಕ್ ನಮ್ಮೂರೇ ನಾನು ಸರಿ ಮಾಡ್ತಾ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟ್ರಿಕ್ ಎಲ್ಲ ತಾಲೂಕು ಹೋಗಿ ಶುರು ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾಯಿತ್ತು ನನಗೆ, ಏನು ನಡೀತಾ ಇಲ್ಲ ಅದು ಇದು ಅಂತ. ಅದಕ್ಕೆ ಈ ಡಿಸ್ಟ್ರಿಕ್ಟ್ ಬಂದಿದ್ದೀನಿ. ಇವತ್ತು ಈ ತಾಲೂಕಿಗೆ ಬಂದಿದ್ದೀನಿ, ಕೆಜಾಪುಗೆ ಬಂದಿದ್ದೀನಿ. ಇನ್ನೊಂದು ತಾಲೂಕಿಗೆ ಹೋಗಬೇಕು, ಅದನ್ನ ಹೇಳೋದಲ್ಲಿ ಎಲ್ಲಿ ಹೋಗ್ತೀನಿ ಅಂತ. ಎಲ್ಲೆಲ್ಲಿ ಜನಗಳು ತೊಂದರೆ ಆಗ್ತಾಯಿದ್ದೋ ಅಲ್ಲಿ ನಾವಿದ್ದೀವಿ. ಜನ ಜೆನ್ಯೂನ್ ಕೇಸ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಸುಳ್ಳು ಕೇಸ್ ಹಾಕಿದ್ರೆ ನಾನು ಅವ್ರ ಮೇಲೆ 3 ವರ್ಷ ಜೈಲು ಕಳ್ಸೋಕ್ಕೆ ಅವಕಾಶ ಇದೆ. ಸುಳ್ಳು ಕೇಸ್ ಯಾರೂ ಹಾಕೋಂಗಿಲ್ಲ. ಈ ಜೆನ್ಯೂನ್ ಕೇಸ್ಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ. ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಅದು ಬಡವ್ರ ಮೇಲೆ ಕೂತ್ಕೊಂಡು ಇನ್ಯಾರೋ ಅವರು ಏನೋ ಮಾಡಿಸ್ಕೊತಾರೆ. ಅದು ನಮ್ಮಲ್ಲಿ ನಡೆಯಲ್ಲ. ಲೋಕಾಯುಕ್ತ ಆಫೀಸ್ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ. ನಾವು ಎಲ್ಲಿ ಹೋಗ್ತೀವಿ, ನಮ್ಮ SP ಲೋಕಾಯುಕ್ತ ಅವ್ರಿಗೆ ಗೊತ್ತಾಗಲಿಲ್ಲ. ಕೋಲಾರ ಬಂದೆ ನಾನು ಇವತ್ತು. ಅಲ್ಲಿ ಸುಮ್ಮನೆ ತಾಲೂಕುಗಳು ಕೋಲಾರ ಡಿಸ್ಟಿಕ್ಕಿಗೆ ಅಂತ ಹಾಕಿದೆ. ಅಲ್ಲಿ ಬಂದಾಗ ಎಲ್ಲೋ ಹೋಗ್ಬೇಕು ಕೂತ್ಕೊಳ್ಳೋ ಪಕ್ಕದಲ್ಲಿ ಇತ್ತು. ಇಲ್ಲಿ ಬಂದಾಗ ಹೇಳಿದೆ ಇಲ್ಲಿ ಹೋಗೋಣ ತಾಲೂಕು ಆಫೀಸ್ಗೆ ಅಂತ. ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಬಂದಾಗ ಈ ಆಫೀಸ್ಗಳಲ್ಲಿ ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮರು ಯಾರು 12ವರೆಗೆ ಬಂದು ಯಾರೂ ಪತ್ತೆ ಇಲ್ಲ. ಫುಲ್ ಬಾಗಿಲುಗಳು ಬಂದು. ನಮ್ಮ ತಾಲೂಕು ಆಫೀಸಲ್ಲಿ 68 ಪೆಂಡಿಂಗ್ ಇದೆ ಅಂತ ಅಮ್ಮ ಹೇಳಿದ್ದಾಳೆ. ಅವ್ರೊಂದು ಮಾತ್ರ ಬೋರ್ಡ್ ಇದೆ. ಇಲ್ಲಿ 5-6 ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕು ಆಫೀಸ್ ಮಾತ್ರ. ತಾಲೂಕು ಆಫೀಸಲ್ಲಿ ಏನಾದ್ರು ತೊಂದರೆ ಇದೆ ದಯವಿಟ್ಟು ಏನಾದ್ರು ಜನ ಇದ್ದೀರಿ, ಅಮ್ಮ ಇಲ್ಲೇ ಇದ್ದಾಳೆ, ಯಾರ ಇದ್ದರೆ ಒಬ್ಬೊಬ್ಬರೇ ಹೇಳಿ, ಅದು ಸಾಲ್ವ್ ಮಾಡ್ತೀನಿ ನಾನು. ಎಕ್ಸೈಸ್ ಆಫೀಸು ಮುಚ್ಚೋಗಿದೆ, ಲೇಬರ್ ಆಫೀಸು ಫುಲ್ ಬಂದು, ಅಲ್ಲಿಲ್ಲ, ಯಾರೂ ಇಲ್ಲ. ಆ ಅಮ್ಮನಿಗೆ ಯಾರೋ ಫೋನ್ ಮಾಡಿದೆ, ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ. ನಾನು ಕಾಯ್ಬೇಕು ಅವ್ರಿಗೆ. 2-3 ದಿವಸ ಆಗುತ್ತೆ ರಜಾ ಹಾಕಿದ್ದಾರೆ ಅಂತ. ಅವ್ರು ರಜಾನು ಅಟೆಂಡೆನ್ಸ್ ಇಲ್ಲ, ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ.
ಒಂಥರ ವಿಚಿತ್ರ ಇಲ್ಲಿ. ಅಂದರೆ ಪಬ್ಲಿಕ್ ಆಫೀಸು ಹೆಸರಿಗೆ ಸಂಬಳ ಬರುತ್ತೆ, ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ನಿಮ್ಮದು ನಮ್ಮ ದುಡ್ಡೆಲ್ಲ ಅವ್ರು ಕೊಡ್ತೀವಿ, ಅವ್ರು ನೆಟ್ಟು ಕೆಲಸ ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನನೂ ಕೇಳೋದಿಲ್ಲ. ಬೀಗ ಹಾಕಿದ್ದಾರೆ ಅಂದ ತಕ್ಷಣ ಮತ್ತೆ ಕೂತ್ಕೋಬೇಕು ಅಂತಲ್ಲ, ನಮ್ಮ ಪ್ರೆಸ್ಸವರು ಬರಬೇಕು, ಯಾಕೆ ಬೀಗ ಹಾಕಿದ್ದಾರೆ ಅಂತ ಕೇಳಬೇಕು. ಬೀಗ ಇಲ್ಲಿ ಎಕ್ಸೈಸ್ ಆಫೀಸ್ ಬೀಗ ಹಾಕಿದ್ರೆ 12 ಗಂಟೆಗೆ ಅಂತ ಹಾಕ್ಬೇಕು, ಜೋರಾಗಿ ಹಾಕಲ್ಲ ನೀವು. ನೀವು ಒಬ್ಬರು ಹಾಕ್ತೀನಿ, ನಾನು ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ, ನೀವೆಲ್ಲರೂ ನಾನು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್. ಎಲ್ಲ ಒಂದು ಕಡೆ ನಮ್ಮದು ನಾವು ಸ್ವಲ್ಪ ಮುಚ್ಕೊತೀವಿ, ಅದು ಮುಚ್ಚೋದು ಬಿಡಬೇಕು. ನಾನು ಓಪನ್ ಆಗಬೇಕು, ನೀವು ಓಪನ್ ಆಗಬೇಕು. ಹಂಗಾದರೆ ನಾವೇನಾದರೂ ನಾವೇನಾದ್ರು ಸೇರಿಕೊಂಡು ಸಮಾಜಕ್ಕೆ ಏನೋ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲ ಆಫೀಸ್ಗಳು ನೋವಾಗುತ್ತೆ ನನಗೆ. ಇವಾಗ ಅಲ್ಲಿ ಅಂಗನವಾಡಿ ವರ್ಕರ್ಸ್ ಇದ್ದರು, ಮಕ್ಕಳು ನೀವೆಲ್ಲ ಬಂದಿದ್ರಿ, ಅವ್ರಿಗೆಲ್ಲ ಹೇಳಿ ಬಂದೆ, ಮಕ್ಕಳಲ್ಲಿ ಮೊಟ್ಟೆ, ಸಣ್ಣ ಮೊಟ್ಟೆ ಅದನ್ನು ಕತ್ಕೊಂಡ್ಬಿಡ್ತಾರೆ. ಅಲ್ಲೂ ಭ್ರಷ್ಟಾಚಾರ, ಮೊಟ್ಟೆಯಲ್ಲೂ ಭ್ರಷ್ಟಾಚಾರ, ಊಟದಲ್ಲೂ ಭ್ರಷ್ಟಾಚಾರ. ಇದು ಆಗಬಾರ್ದು. ನಾನು ಇವಾಗ ಎಲ್ಲ ಕಡೆ ಹಾಸ್ಟ್ಲು ಹೋಗ್ತಾ ಇದ್ದೀನಿ, ಅಂಗನವಾಡಿ ಹಾಸ್ಟ್ಲು, ಈ ಸೆಂಟ್ರಸ್ಸು, ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟ್ಲು, ಬಾಬಾ ಅಂಬೇಡ್ಕರ್ ಹಾಸ್ಟ್ಲು ಎಲ್ಲ ಹೋಗ್ತಾ ಇದ್ದೀನಿ. ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದರೆ ಈ ಮಧ್ಯದಲ್ಲಿ ತಿಂದ್ಬಿಡ್ತಾರೆ ವಾರ್ಡನ್ಗಳು, ಗಲೀಜು ಅದು ಇದು. ನಾನು ಕಲಬುರಗಿಗೆ ಹೋದಾಗ, ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟ್ಲಿಗೆ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು, ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಇದೆಲ್ಲ ಏನು ಮಾಡಿ ಸರ್ ಇಲ್ಲಿ ಯಾರು ಚಪ್ಪಲಿ ಹಾಕೊಂಬರಲ್ಲ, ಅದು ವೆರಿ ಗುಡ್, ಒಳ್ಳೇದಾಯ್ತಪ್ಪ ಅಂದೆ. ಆಮೇಲೆ ಮೇಲೆ ಹೋದರೆ ಬಾಟ್ ಸಿಕ್ಬಿಡ್ತು, ಭಾರಿ ನೋವಾಯ್ತು ನನಗೆ. ಮಕ್ಕಳು ಬಂದಿರೋ ಓದೋ ಕೆಲಸ ಮಾತ್ರ ಮಾಡಬೇಕು, ವಾರ್ಡನ್ನು ಅದು ನೆಟ್ಟಿಗೆ ನೋಡ್ಕೋಬೇಕು. ಯಾರೋ ಬಂದು ಹಾಸ್ಟ್ಲಲ್ಲಿ ಇರೋಂಗಿಲ್ಲ, ಬಡವ್ರ ಮಕ್ಕಳಿಗೆ ಹಾಸ್ಟ್ಲ್ ಕೊಟ್ಟಿರೋದು ನಾವು. ಯಾವನೋ ಬಂದು ಹಾಸ್ಟ್ಲಲ್ಲಿ ಮಜಾ ಮಾಡೋದು, ಅವತ್ತು ಅರೆಸ್ಟ್ ಮಾಡಿಸಿ ಹೊರಡಾಕಿದ್ದೆ ಅವ್ನು ನಾನು. ಈ ಥರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಪ್ರೆಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡ್ರೆ ನಾವು ಬಡವ್ರಿಗೆ ಏನೋ ಮಾಡೋಕ್ಕೆ ಸಹಾಯ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ. ಪ್ರಮುಖವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸರ್, ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಎಕ್ಸ್ಪ್ರೆಷನ್ ಕೇಳ್ತೀನಿ ಸರ್. 12 ಗಂಟೆ ಮುಚ್ಚೋಗಿದ್ದೆ ನಾನು, ಏನು ಸಮಾಚಾರ, ಎಲ್ಲೋಗಿದ್ದೆ ಅಣ್ಣ ಅಂತ. ವ್ಯಾಪಾರಕ್ಕೆ ಹೋಗಿದ್ಯಾ ಇಲ್ಲ ನೀನು ರಜಾ ಹಾಕಿದ್ಯಾ? ಒಬ್ಬರಾದ ಪರವಾಗಿಲ್ಲ, ಎಂಟೈರ್ ಆಫೀಸ್ ಬಂದ್ 12ವರೆಗೆ. ಈಗ ಪ್ರಮುಖವಾಗಿ ಕೆಜೆ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಎಲ್ಲೂ ಆಗಿಲ್ಲ 523 ಎಕರೆ ಅಕ್ರಮ ಭೂ ಮಂಜೂರಾತಿನ ನಿಮ್ಮ ಇಲಾಖೆನವರೇ ಕೇಸ್ ದಾಖಲು ಮಾಡಿದ್ದಾರೆ. ಕೇಸ್ ಬಗ್ಗೆ ನೀವು ಕೇಳಂಗಿಲ್ಲ. ಅಲ್ಲ ಕೇಳಂಗಿಲ್ಲ ಸರ್, ಅದು ಕೆಲವು ಸೀಕ್ರೆಟ್ ನಾವು ಬಿಡಂಗಿಲ್ಲ. ನಿಮಗೆ ಏನ್ ಮಾಡ್ತೀವಿ ನಾವು ಮಾಡ್ತೀವಿ, ಅದು ನೀವು ಹೇಳಂಗಿಲ್ಲ, ನಾವು ಬಿಡಂಗಿಲ್ಲ. ಕೇಸ್ ಇದ್ದಾಗ ಕೇಳಂಗಿಲ್ಲ ಸರ್. ಅಲ್ಲ ಯಾರ ಮೇಲೆ ಒಬ್ರು ಮಾತ್ರ ಇದ್ದಾರಾ ಸರ್? ಯಾರ ಮೇಲೆ ಯಾವ ಆಫೀಸರ್ಸು ಬರಲ್ಲ ಸರ್. 11 ಗಂಟೆವರೆಗೂ ಯಾವ ಆಫೀಸಲ್ಲಿ ಯಾರು ಇರಲ್ಲ. ಯಾರ ಮೇಲೆ ದೂರ ದಾಖಲಾಗಿದೆ, ಅವ್ರು ರಾಜಾರೋಷವಾಗಿ ಇನ್ನೂ ಕೆಲಸದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಏನಾಗಿದೆ ಅಂದರೆ, ನಾವು ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ನಮಗೆ ಅರೆಸ್ಟ್ ಮಾಡೋಂಗಿಲ್ಲ, ಎನ್ಕ್ವೈರಿ ಮಾಡ್ತೀವಿ, ರಿಪೋರ್ಟ್ ಗೌರ್ಮೆಂಟ್ ಕಳಿಸ್ತೀವಿ. ಹಂಗೇನೋ ಗೌರ್ಮೆಂಟ್ ಅಫಿಷಿಯಲ್ಸ್ ಆದರೆ ಅವ್ರನ್ನ ನಮ್ಗೆ ಗೊತ್ತಿಲ್ಲದೇನೆ ರೈಡ್ ಮಾಡಿಸ್ತೀವಿ, ಮನೆಗಳನ್ನ ರೈಡ್ ಮಾಡ್ತೀನಿ, ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಸ್ತೀವಿ. ಆ ರೈಡ್ ನೆನ್ನೆ ಒಬ್ಬರು ಅಲ್ಲಿ ನೋಡಿದ್ರಲ್ಲ ಬೆಂಗಳೂರಲ್ಲಿ, ಆ ಅಮ್ಮ ಮನೇಲಿದ್ದಾಳೆ, ಮಗ ಬಂದು ಕೆಲಸ ಮಾಡ್ತಾನೆ, ಅಮ್ಮನ ಕೆಲಸ ಆಫೀಸಲ್ಲಿ ಮಾಡ್ತಾನೆ, ಬಂದು ಅವ್ನು ಅರೆಸ್ಟ್ ಒಳಗಡೆ ಹಾಕಿದ್ದೀನಿ. ಅಂಥ ಸಿದ್ಧವಾಗಿ ಮಾಡಿದ್ದೀವಿ. ನಾವು ಡೈರೆಕ್ಟ್ ಅರೆಸ್ಟ್ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿ ಅವ್ರಿಗೆ ನೋಡಿ. ಇವಾಗ ನಿಮ್ಮವ್ರು ಇದು ಮಾಡಿದ್ದಾರೆ, ಮುಚ್ಕೊಂಡು 12ವರೆಗೆ ಹೋಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. 12 ಗಂಟೆ ಎಲ್ಲಿ ಹೋಗಿದ್ರಪ್ಪ, ಎಲ್ಲ ಫುಲ್ ಸ್ಟಾಪು. ಮದುವೆಗಿದ್ದು ಹೋಗಿದ್ದೀರಾ, ಯಾರು ನಿಮ್ಮ ಆಫೀಸ್ ಮದುವೆನ ಏನೋ ಬಂದಾಗ ಹೋಗ್ಬೇಕಲ್ಲ, ಏನೂ ಇಲ್ಲ. ಅಟೆಂಡೆನ್ಸ್ ಫೋಟೋ ಹೊಡ್ಕೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ಕಾನೂನು ಪ್ರಕಾರ ನಾವು ಆಕ್ಷನ್ ತೊಗೋತೀವಿ ಅವ್ರ ಮೇಲೆ. ಥ್ಯಾಂಕ್ ಯು ಸರ್. ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ದಿನ ಆಕಸ್ಮಿಕವಾಗಿ ಭೇಟಿ ಮಾಡಬೇಕು ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ಅವರು 1960ರಲ್ಲಿ ಕೇವಲ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಎಲ್ಲ ಶ್ರೀನಿವಾಸಪುರದಲ್ಲಿ ಓದಿ ನಂತರ ದಿನಗಳಲ್ಲಿ ಕಾಲೇಜನ್ನು ನಮ್ಮ ಕೋಲಾರದಲ್ಲಿ ಮುಗಿಸಿ, ರೇಣುಕಾಚಾರ್ಯ ಕಾಲೇಜಿನಲ್ಲಿ LLB ಮುಗಿಸಿ 1978ರಲ್ಲಿ ಶ್ರೀಯುತರು ಲಾಯರ್ ಆಗಿ ಶ್ರೀ ಬಿ ಗೋಪಾಲನ್ ಅವರ ಬಳಿ ಸೀನಿಯರ್ ಆಗಿರುವಂತಹ ಜೈಲಿನಲ್ಲಿ ಸೇರಿಕೊಂಡು, ಅದೇ ರೀತಿ ತಾವು 1988ರಲ್ಲಿ ಸೇರ್ಕೊಂಡ ನಂತರ 95ರಲ್ಲೇ ಗೌರ್ಮೆಂಟ್ ಲೀಡರ್ ಆಗಿ ಸುಮಾರು 15 ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ನಮ್ಮ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ 2020ರಿಂದ ಕೂಡ ಸೇವೆ ಸಲ್ಲಿಸಿದ್ರು. ಲೀಗಲ್ ಏಡ್ ಅಲ್ಲಿ ಈ ಫ್ಯಾಮಿಲಿ ಕೋರ್ಟ್ಗಳ ಬಗ್ಗೆ ಮತ್ತು ಈ ನಮ್ಮ ಏನು ಲೋಕ ಅದಾಲತ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಒಂದು ಸಂಚಲನವನ್ನು ಮೂಡಿಸ್ತಾ ಇದ್ರು. ಇಡೀ ರಾಜ್ಯಕ್ಕೆ ಕೂತು ಜಾಗದಲ್ಲೇ ಅವ್ರು ಇರ್ತಕ್ಕಂಥ ಚೇಂಬರ್ ಅಲ್ಲೇ ಒಂದು ಕೂತು
ಮನವಿ ಏನು ಅವರು ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಮುಂದುವರಿಸಬೇಕು, ಯಾವ ರೀತಿ ಕೇಸುಗಳನ್ನ ವಿಲೇವಾರಿ ಮಾಡಬೇಕು ಅಂತ ತೋರಿಸ್ಕೊಟ್ಟಂತ ಮಾದರಿ ಹಿರಿಮೆ ನಮ್ಮ ವೀರಪ್ಪ ಸಾಹೇಬರಿಗಿದೆ. ಇಂತಹ ಒಂದು ವ್ಯಕ್ತಿಗಳೇ ಅಲ್ಲ, ಅವ್ರ ಹತ್ರ ನಾವು ಆಸ್ ಎ ಜೂನಿಯರ್ ಆಗಿ ಅವ್ರ ಹತ್ರ ಕಲಿಯುವಂಥ ಎಷ್ಟೋ ವಿದ್ಯೆಗಳಿದೆ. ನಮ್ಮ 1984-85ರಲ್ಲಿ ಕುಸ್ತಿಪಟುಗಳಾಗಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲೂ ಕೂಡ ಗೆದ್ದಂಥವರು, ರಾಜ್ಯವನ್ನು ಬೆಳ್ಳಿ ಹೈದ ಯಾವ ಗರಿಷ್ಠ ಮಟ್ಟಕ್ಕೆ ಹೋಗ್ಬೇಕು ಅಂತ ಮಟ್ಟಕ್ಕೆ ತಲುಪಿದಂತಹ ನಮ್ಮ ಆತ್ಮೀಯರು, ನಮ್ಮ ಹಿರಿಯರು, ಗೌರವಾನ್ವಿತರು, ಪೂಜನೀಯರಾದಂತಹ ಶ್ರೀ ವೀರಪ್ಪ ಸಾಹೇಬರನ್ನ ನಮ್ಮೆಲ್ಲರ ಮುಖಾಂತರ ಆಹ್ವಾನಿಸ್ತಾ ಇದ್ದೇನೆ. ಇದೆಲ್ಲ ಬರ್ತಾನೆ ಸರ್ ಎಲ್ಲರೂ ಎಲ್ಲರೂ ಬೇಕು, ಸ್ವಲ್ಪ ಹಿಂದೆ